ಇದಾಗ ಹೇಳಿ, ಇಲ್ಲ ಅವ್ನು ಕರೆಸ್ಕೊಂಡೋಗ್ಬಿಟ್ಟು ಕೇಳಿ. ಇಂಥ ರಾಜಕಾರಣ ಬೇಕಾಗಿಲ್ಲ. ನಿಮ್ಗೆ ಅಧಿಕಾರ ಇದೆ, ನೀವು ಶಾಸಕರು. ತಾಲೂಕಿನಲ್ಲಿ ಸುಮಾರು 97,000 ಮತಗಳು ಪಡೆದಿರ್ತಕ್ಕಂಥ ನೀವು ಪ್ರಭಾವಿ ಶಾಸಕರು. ನೀವು ಹೇಳ್ತಾ ಇರ್ತೀರಿ ಸ್ವಲ್ಪ ಹೆಚ್ಚು ಕಡೆ 1 ಲಕ್ಷ ಮತಗಳು ಬಂದಿದೆ ನನಗೆ, ನಿಜಾನೇ. 1 ಲಕ್ಷ ಮತ ಕೊಟ್ಟಿರ್ತಕ್ಕಂಥ ನೀವು ಶಾಸಕರು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಅಷ್ಟು ಮತ ನನ್ನ ತಾಲೂಕಿನ. ನಿಮ್ಗೆ ಅಷ್ಟನ್ನ 2 ವರ್ಷ ಆಗಿರೋದು. ನೀವು ಕರೆದ್ರೆ ಬರ್ಬೇಕು ಜನ ಡೆಲಿಗೇಟ್ಸ್. ನೀವು ಒಂದು ಮಾತು ಹೇಳಿದ್ರೆ ಫೋನ್ ಮಾಡಿದ್ರೆ ಬರಬೇಕು. ನೀವೇ 2 ಟ್ರಿಪ್ ಕರ್ಕೊಳ್ಳೋದು. 1 ಟ್ರಿಪ್ ನನಗೆ ಬರ್ತಡೇ ಆಗ್ತಾ ಇದೆ, ನಿಮ್ಗೆಲ್ಲರದ್ದು ಊಟ ಅರೇಂಜ್ ಮಾಡಿದ್ದೀನಿ, ನೀವು ಖುದ್ದಾಗಿ ಬರಬೇಕು ಅಂತ, ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕರೆದು ಬಂದವ್ರು ಯಾರು ಕೈಗೆ ಸಿಕ್ಕಿದ್ರೆ ಅವ್ರು ಬಸ್ಗೆ ಹಾಕ್ಕೊಂಡವ್ರು ತಪ್ಪಿಸ್ಕೊಂಡವ್ರನ್ನ ಮತ್ತೆ 21ನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು. ಇವರೇ ಕಾರ್ ಹಾಕ್ಕೊಂಡೋಗಿ ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರ ಕಾರಲ್ಲಿ ಕುಡಿಸ್ಕೊಂಡು ಬಂದು ಅವ್ರು ಬಲವಂತಾಗಿ ಕುಡಿಸ್ಕೊಂಡು ಊರು ಕರ್ಕೊಂಡು ಹೋಗ್ಬಿಟ್ಟು ನೀವು ಎಲ್ಲ ದೇವಸ್ಥಾನಗಳಲ್ಲಿ ಏನೇನು ಬೇಕೋ ಪ್ರಮಾಣ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದೀವಿ. ನಿಮ್ಮ ಜೊತೆಯಲ್ಲಿ ರೆಸಾರ್ಟಲ್ಲಿ ಹಾಲ್ಟ್ ಆಗಿದ್ದು 53 ಜನ. ನಿಮ್ಮ ಮತ ಬಂದಿರೋದು 35 ಓಟು. ಇದರಲ್ಲಿ ನೀವು ಗೆದ್ದಿದ್ದೀರಾ, ಸೋತಿದ್ದೀರಾ. ಇದು ಗೆದ್ದಿದ್ದೀರಾ, ನೀವೇನು ಹೇಳ್ತೀರಿ ಇದಕ್ಕೆ? 53 ಜನ ನೀವು ಕರ್ಕೊಂಡು ಹೋದ್ರಿ, ನೀವು 35 ಜನ ನಿಮ್ಗೆ ಓಟ್ ಹಾಕಿದ್ದಾರೆ, ನೀವು ಗೆದ್ದಿದ್ದೀರಾ, ಸೋತಿದ್ದೀರಾ. ನಾನು ಒಬ್ಬ ಡೆಲಿಗೇಟ್ ಕೂಡ ಒಂದು ಡೆಲಿಗೇಟ್ ಫಾರಂ ಹತ್ರ ಅವ್ರ ಹತ್ರ ತಗೊಂಡಿಲ್ಲ. ಒಬ್ಬ ಡೆಲಿಗೇಟ್ ಕೂಡ ನಾನು ಎಲ್ಲೂ ಪ್ರವಾಸಕ್ಕೆ ಕಳಿಸಿಲ್ಲ. ನಾನು ಮುಳಬಾಗಲೇ ಇದ್ದೀನಿ. ನಾನು ಯಾರಾದರೂ ಒಬ್ಬ ಡೆಲಿಗೇಟ್ ಎಲ್ಲಾದರೂ ಪ್ರವಾಸಕ್ಕೆ ಕಳಿಸಿದ್ದೀನಿ ಅಂತ ಹೇಳಾಕಿದ್ರೆ ಒಂದು ಡೆಲಿಗೇಟ್ ಫಾರಂ ನಾನು ತಗೊಂಡಿದ್ದೀನಿ ಸಾಬೀತುಪಡಿಸಿದ್ರೆ ನೀವು ಏನು ಪನಿಷ್ಮೆಂಟ್ ಕೊಟ್ಟರು. ನನಗೆ 29 ಮತ ಬಂದಿದೆ, ಕೇವಲ 6 ಮತಗಳಿಂದ ಇರುತ್ತೆ ಅಂತ ನಾನು ತಿಳಿಸ್ಕೊಂಡು ನಾನು ಒಪ್ಕೊಂಡಿದ್ದೀನಿ. ಯಾವ ರೀತಿ ಗೆದ್ದಿದ್ದೀನಿ? ನೀವು ಗೆದ್ದಿದ್ದೀರಾ, ನಾನು ಗೆದ್ದಿದ್ದೀನಿ. ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ JDS. ಯಾರು ಗೆದ್ದಿದ್ದಾರೆ ಅಂತ ಹೇಳ್ತೀನಿ. ಇವರು ನಾನು ವೋಟರ್ ಸೋತಿರ್ಬೋದು, ಜನರ ಹೃದಯದಲ್ಲಿ ನಾನು ಗೆದ್ದಿದ್ದೀನಿ. ವಿಧಾನಸಭೆ ಇದರಲ್ಲಿ ನೀವೇ ಸೋತಾಗ ನಾನು ಅವ್ರ ಜೊತೆಯಲ್ಲಿದ್ದೆ, ನಂತರ ಗೆದ್ದಾಗ ಕೂಡ ಅವ್ರ ಜೊತೆಯಲ್ಲಿದ್ದೆ. ಅವ್ರು ಸೋತಾಗ ನಾನು 2 ದಿವಸ ನಾನು ನಿದ್ದೆ ಬಂದಿಲ್ಲ, ಊಟ ಮಾಡೋಕ್ಕಾಗಿದ್ದಿಲ್ಲ, ಅಷ್ಟು ನೋವಲ್ಲಿದ್ದೆ. ಪಾಪ ಇವತ್ತು ಸಮೃದ್ಧಿ ಮಂಜುನಾಥ್ ನಾನು ಸೋತಾಗ ದಿವಸ ಸಂಭ್ರಮಾಚರಣೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಜಾಸ್ತಿ ದಿವಸ ಉಳಿಯಲ್ಲ ಸಂಭ್ರಮಾಚರಣೆ, ಜನ ನೋಡ್ತಾ ಇದ್ದಾರೆ ಎಲ್ಲ. ಸಂಭ್ರಮಾಚರಣೆ ಮಾಡ್ತೀನಿ ಅಂತ ಹೇಳಿದ್ರು. 3 ಜನ ನಿಲ್ಲಿಸಿದ್ವಿ, 3 ಜನ ಗೆಲ್ಲಿಸ್ಬಿಡ್ತಿದ್ವಿ ಅಂತ ಹೇಳಿದ್ರು. ಚುನಾವಣೆ ನಡೆಯೋವಾಗ, ಚುನಾವಣೆ ನಡೆದ್ಮೇಲೆ ಒಬ್ಬ ಅಭ್ಯರ್ಥಿ ಸೋತರು ಅಂತ ಹೇಳಿದ್ರು. ಯಾಕೆ ಸೋತರು? 2 ಕಡೆ ಶ್ರೀನಿವಾಸಪುರ ತಾಲೂಕು, ಮುಳಬಾಲ್ ತಾಲೂಕು, 2 ತಾಲೂಕು ಇದೆಯಲ್ಲ, 2 ತಾಲೂಕಲ್ಲಿ JDS ಶಾಸಕರು ಇದ್ದೀರಲ್ಲ ನೀವು. ಯಾಕೆ ಒಬ್ಬ ಅಮಾಯಿ ಹುಡುಗಿನ ಯಾಕೆ ಸೋಲಿಸಿದ್ರಿ? ರೆಬಲ್ ಕಾಂಗ್ರೆಸ್ ಹೆಂಗ್ ಗೆದ್ರು? ಅದು ಯಾರ ಸರ್ಕಾರದಿಂದ ಗೆದ್ರು? ಯಾಕೆ ಆ ಹುಡುಗಿನ ಬಲಿಪಶು ಮಾಡಿದ್ರಿ? ಏನು ಲಕ್ಷ್ಮೀಪ್ರಿಯ ಅಂತ ಹೇಳಿ JDS ಕ್ಯಾಂಡಿಡೇಟ್ ಇದ್ರಲ್ಲ, ಲಕ್ಷ್ಮೀಪ್ರಿಯ ಅಂತ JDS ಅಭ್ಯರ್ಥಿ ಮಾಡಿದ್ರಲ್ಲ. ಶ್ರೀನಿವಾಸಪುರ ತಾಲೂಕು MLA JDS ಅವರೇ ಅಲ್ವಾ? ಮುಳಬಾಲ್ ತಾಲೂಕು MLA ಅಲ್ವಾ? ಅವರೇ ಅಲ್ವಾ? ಕಾಂಗ್ರೆಸ್ ಜೊತೆಗೆ ಅದನ್ನೇ ನಿಮಗೆ ಹೇಳಿದಾರಲ್ವಾ, ಅವ್ರು ಯಾರು ಅಂತ ಹೇಳ್ಬಿಟ್ಟು ಅವ್ರನ್ನ ಬಹಿರಂಗಪಡಿಸಿ. ನಿಮ್ಮ ಹತ್ರ ಮಾಹಿತಿ ಇದೆಯಲ್ಲ, ನಮ್ಗಿಂತ ಜಾಸ್ತಿ ಮಾಹಿತಿ ನಿಮ್ಮ ಹತ್ರ ಇದೆಯಲ್ಲ. JDS ಕಾಂಗ್ರೆಸ್ ಇಬ್ರು ಸೋಲಿಸಿದ್ದಾರೆ. ಆ JDS ಅವ್ರು ಯಾಕೆ ನಿಲ್ಲಿಸಬೇಕಾಗಿತ್ತು? ಆ JDS ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದಾರೆ ಈಗ? ಈ ಚುನಾವಣೆಯಲ್ಲಿ ನಾವು ಶಾಸಕರಿಗೆ ಏನು ಉತ್ತರ ಕೊಡಬೇಕಾಗ್ತದೆ? ನಮ್ಮ ಒಬ್ಬನೇ ನಾನು ಮತ್ತು ನನ್ನ ಮಿತ್ರದಿಂದ ನಾವು ಎಷ್ಟು ನನ್ನನ್ನು ಕಂಡು ಅವ್ರು ಹೈದರಾಬಾದ್ ತನಕ ಓಡೋಗಿದ್ರಂತ ಇನ್ನೇನು ಹೇಳ್ಬೇಕು? ಅದಕ್ಕಿಂತ ಜೋರಾಗಿ ಇಲ್ಲಿಂದ ಬಸ್ಗಳಲ್ಲಿ ರಾತ್ರಿ ಇಲ್ಲಿಂದ ಫ್ಲೈಟ್ಗಳು ತಗೊಂಡೋದು ಕರ್ಕೊಂಡೋದ್ರು ಡೈರೆಕ್ಟ್ ಡೆಲಿಗೇಟ್ಸ್ನ. ಇನ್ನೇನು ಬೇಕು? ನಾನು ಶಕ್ತಿಯನ್ನು ತೋರಿಸಿದ್ದೀರ ಸರ್. ಯಾಕೆ ಸರ್ ಶಾಸಕರು ನಿಮ್ಮ ಮಧ್ಯೆ ಈ ವೈಮನಸ್ಸು ಬರೋಕ್ಕೆ ಕಾರಣ ಏನು ಸರ್? ವೈಮನಸ್ಸು ಅನ್ನೋದೇನು ಇಲ್ಲ. ವಿರೋಧ ಯಾವುದೇ ರೀತಿ ವೈಮನಸ್ಸಿಲ್ಲ. ಅವ್ರು ಆಗಿರೋದನ್ನ ಮರಿತಿದ್ದಾರೆ ಅಷ್ಟೇ. ಆದವ್ರನ್ನೆಲ್ಲ ಒಬ್ಬೊಬ್ಬನೇ ಮರಿತಾ ಇದ್ದಾರೆ ಅಷ್ಟೇ. ಸರ್, ಮೊದಲು ನಿಮ್ಗೆ ಮಾತು ಕೊಟ್ಟಿದ್ರ ಏನಂತ? ಶಾಸಕರೇನು ನಾನು ಮಾತು ಕೊಟ್ಟಿಲ್ಲ. ಕಾರಣ ನಾಗರಾಜ್ ಅವ್ರು ಮಾತು ಕೊಟ್ಟಿದ್ವಿ, ನಾನು ಕೊನೆ ಅಂತ ಹೇಳ್ಬಿಟ್ಟು ಕೊನೆ ಅಂತ ಮಾತು ಕೊಟ್ಟಿದ್ವಿ. ಕಡೆ ನಾಗರಾಜ್ ಅವ್ರು ಹೇಳಿದ್ರು. ಶಾಸಕರು ಹೇಳ್ತಾರೆ ಕಳೆದ ಅದೇ ಚುನಾವಣೆಗೆ ಮೊದಲು ನಿಮ್ಮನ್ನೆಲ್ಲ ಕೂರಿಸಿ ಮಾತಾಡಬೇಕು, ಸುಮಾರು ಸಲ ನಿಮಗೆ ಫೋನ್ ಮಾಡಿದ್ರಂತೆ, ನೀವು ಅಟೆಂಡ್ ಆಗಿಲ್ಲ ಅಂತ. ಎದುರು ಬದಲು ಹಾಕಿದ್ರೆ ನಾನು ರೆಡಿ ಇದ್ದೀನಿ.
ಅವ್ರು ಕರೆಸಿ ಫೇಸ್ ಟು ಫೇಸ್ ಕೊಡಿಸಿದ್ರೆ ನಾನು ಅದಕ್ಕೆ ಜವಾಬ್ ನಾನು ಮಾತು ಹೇಳಿದ್ರೆ ಅದು ಸತ್ಯ ಆದರೆ ನೀವೇನು ಹೇಳಿದ್ರೆ ಅದನ್ನು ಒಪ್ಕೊಳಕ್ಕೆ ರೆಡಿ ಇದ್ದೀನಿ. ಸರ್ ನೀವು ಗೆಲ್ಲೇಬೇಕಂತ ಪ್ರಯತ್ನ ಮಾಡಿದರೆ ಕಾಂಗ್ರೆಸ್ ಅವ್ರ ಜೊತೆ ಸಹಕಾರ ತಗೋಬೋದಾಗಿತ್ತು. ನಾನು ಗೆಲ್ಲಬೇಕು ಅಂತ ಹೋದಾಗ ಕಾಂಗ್ರೆಸ್ನಲ್ಲೂ ನಾನು JDS ನಾನು ಕಾಂಗ್ರೆಸ್ ಪಕ್ಷಕ್ಕೂ ಬೆಂಬಲ ನೀಡಿಲ್ಲ. ನಾನು ಮೊದಲು MLA ಎಲೆಕ್ಷನ್ JDS ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀನಿ. ಇವತ್ತು ಅವಕಾಶಕ್ಕೋಸ್ಕರ ಕಾಂಗ್ರೆಸ್ ಅವ್ರ ಸಪೋರ್ಟ್ ಕೇಳೋಕ್ಕಾದ್ರೆ ನಾನು ಆತ್ಮಸಾಕ್ಷಿ ಒಪ್ಕೋಬೇಕು. ನಾನು JDS ಬೆಂಬಲ ಸಪೋರ್ಟ್ ಮಾಡಿರೋದು ನಾನು ಮತ್ತು ನನ್ನ ಸಹೋದರರು ನನ್ನ ಸಹೋದರರೆಲ್ಲರೂ ನಾವು ಮಾಡಿರೋದು JDS ಪಕ್ಷಕ್ಕೆ. ನಾನು JDS ಪಕ್ಷ ಅವ್ರು ನಾನು ಸಪೋರ್ಟ್ ಮಾಡಬೇಕು. ನಾನು ಕಾಂಗ್ರೆಸ್ ಪಕ್ಷ ಹೆಂಗೆ ಸಪೋರ್ಟ್ ಮಾಡಿ ಅಂತ ಕೇಳಬೇಕಾಗ್ತದೆ. ಸರ್ ಮುಂದಿನ ನಡೆ ಏನು ಸರ್? ಈಗ ಶಾಸಕರ ವಿರುದ್ಧನೇ ಈಗ ನಿಮ್ಮ ಬಣ ಅಂತ ಈಗ ನೀವು ಶಾಸಕರ ವಿರುದ್ಧ ಶಾಸಕರ ಪರ ಅನ್ನೋದಲ್ಲ, ನಾವೆಲ್ಲ ಕುಳಿತುಕೊಂಡು ಒಂದಿನ ತೀರ್ಮಾನ ತಗೊಳ್ತೀವಿ ಯಾವ ರೀತಿ ಮಾಡಬೇಕು ನಮ್ಮ ತಾಲೂಕಿಗೆ ಎಂಥವ್ರು ಬಂದರೆ ಚೆನ್ನಾಗಿರ್ತದೆ, ಇವರ ಕರೆಕ್ಟಾ ಇನ್ನು ಬೇರೆ ಕರೆಕ್ಟ್ ಕುಳಿತುಕೊಳ್ತೀವಿ ನಾವು.